ಅಣ್ಣ ಅತ್ತಿಗೆಮ್ಮ, ಸೂರ್ಯ ಬಂದಾಗ ಹಗಲಲ್ಲಿ ಬೆಳಕು, ಚಂದ್ರ ಬಂದಾಗ ಇರಳಲ್ಲಿ ಬೆಳಕು. ಆದರೆ ಪಾರ್ವತಿ ಪರಮೇಶ್ವರಂತ ಅಣ್ಣ ಅತ್ತಿಗೆ ಇರುವಾಗ ಹಗಲಿರುಳು ಬೆಳಕು, ಅಣ್ಣ ಹಗಲಿರುಳು ಬೆಳಕು. ಅತ್ತಿಗೆಮ್ಮ, ಈ ನಿಮ್ಮ ಇಬ್ಬರ ನೃತ್ಯವನ್ನು ನೋಡಿ ನನ್ನ 2 ಕಣ್ಣುಗಳು ಪಾವನಾದಿವು ಅತ್ತಿಗೆಮ್ಮ, ಪಾವನಾದವು. ಮೈದನ, ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಎಲ್ಲ ನಿಮ್ಮ ಅಣ್ಣನ ಚಪಲತೆ ಇದೆ. ಚಪಲತೆ ಏನೋ ಹೌದು ತಮ್ಮ. ನಿನ್ನ ಅತ್ತಿಗೆ ಬಾಯಿಂದ ಹಾಡು ಕೇಳಿ ತುಂಬಾ ದಿನಗಳಾಯಿತು. ಅದೇ ಹಾಡಿನ ಗುಂಗಿನಲ್ಲಿ 1-2 ಸ್ಟೆಪ್ ಹಾಕಿದೆವು ಅಷ್ಟೇ. ನಮ್ಮಿಂದ ತಪ್ಪಾದರೆ ಕ್ಷಮಿಸಿ ಬಿಡಪ್ಪ. ಅಣ್ಣ, ಹಾಗೆಲ್ಲ ಮಾತನಾಡಬಾರ್ದು ಬೆಟ್ಟಪ್ಪ. ಯಾಕೆಂದರೆ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಸಂಸಾರದಲ್ಲಿ ನಗು ನಗುತ್ತಾ ಇರಬೇಕು, ನಲಿಯುತ್ತಾ ಇರಬೇಕು, ಹಾಡುತ್ತಾ ಇರಬೇಕು, ಕುಣಿಯುತ್ತಾ ಇರಬೇಕು. ಇಷ್ಟೊಂದು ಸುಖದಿಂದ ಸಂಸಾರ ನಡೆಸಿದರೆ ಸಂಸಾರ ಎಂಬ ಸಾಗರದಲ್ಲಿ ಜಗಳ ಸಂಕಟವಿಲ್ಲದೆ 100 ವರ್ಷ ಬದುಕಿ ಬಾಳಬಲ್ಲರು ಎಂದು ಬಲ್ಲವರು ನುಡಿದಿದ್ದಾರೆ. ನೋಡಿ, ಮುಷ್ಟಾದಿನ ಭೋಜನವನ್ನು ಉಂಡು ಕೆಂಡಕ್ಕೆ ಕೈ ಮಾಡಿ ಕೈಯನ್ನು ಕಾಸಿ ಗಂಡು ಭುಜ ಮೇಲೆ ಮಾಡಿ ಮಡಗಿಕೊಂಡವನೇ ವೈದ್ಯನ ಗಂಡ ಎಂದು ಸರ್ವಜ್ಞದವರು ಹೇಳಿದ್ದಾರೆ. ನೋಡು, ಮನುಷ್ಯನ ಆರೋಗ್ಯಕ್ಕೆ ನಗುವೇ ಮುಖ್ಯ. ನೋಡು, ಈ ರೀತಿ ನಗು ನಗುತ್ತಾ ಸಂಸಾರ ಸಾಗಿಸಿದರೆ ಆಯುಷ್ಯ ಆರೋಗ್ಯ 100 ಅಡಿಯಷ್ಟು ಹೆಚ್ಚಾಗ್ತಾ ಇದೆ ಅಂತೆ. ಅಣ್ಣ, 100 ಮನೆಯಷ್ಟೇ ಅಲ್ಲ, ಈ ಅರಮನೆಯಲ್ಲಿ ನಗುವಿಕೆ ಕೊರತೆ ಎನ್ನುವುದೇ ಇಲ್ಲ. ಈ ಅರಮನೆಗೆ ನನ್ನನ್ನ ಸೊಸೆಯನ್ನಾಗಿ ದಾರಿಯಲ್ಲಿ ಕೊಟ್ಟಿದ್ದಕ್ಕೆ ನನಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲವನ್ನ. ಧರ್ಮದಂತೆ ನಡೆಯುವ ಈ ಮನೆತನಕ್ಕೆ ನನ್ನ ಮುದ್ದು ತಂಗಿಯ ವಿದ್ಯಾಭ್ಯಾಸ ಮುಗಿದ ನಂತರ ಕುಸ್ತಿ ಪೈಲ್ವನಾಗಿರುವ ನನ್ನ ಮೈದನ ಕ್ರಾಂತಿಗೆ ನನ್ನ ತಂಗಿ ಶ್ರಾವಣಿಯನ್ನು ಕೊಟ್ಟು ಮದುವೆ ಮಾಡಿಬಿಟ್ರೆ ಈ ಮನೆ ನಂದನವಾಗಿದ್ದು ಸ್ವರ್ಗವೇ ದೊರೆಯದೆ. ನೋಡು ತಂಗಿ, ಬೆಳಕು ಬದುಕಿಗೆ ದಾರಿದೀಪ, ಅಭಿವೃದ್ಧಿಗೆ ಆಶಾದೀಪ, ಸಾಧನೆಗೆ ಸ್ಫೂರ್ತಿಯ ದೀಪ ಎನ್ನುವ ಹಾಗೆ ಈ ಸಲ ನನ್ನ ತಂಗಿ ಶ್ರಾವಣ ವಿದ್ಯಾಭ್ಯಾಸ ಪರೀಕ್ಷೆ ಮುಗಿದ ಕೂಡಲೇ ಖಂಡಿತ ನಿಮ್ಮ ಆಸೆ ನೆರವೇರಿಸಿಕೊಡ್ತಾ ಇದ್ದೇನೆ. ಏನಂತೆಪ್ಪ ಕ್ರಾಂತಿ? ಗುರುದೇವ, ಈ ಒಂದು ವಿಷಯದಲ್ಲಿ ನನ್ನನ್ನು ಪೀಡಿಸಬೇಡಿ. ನಾನು ಬಹಳಷ್ಟು ಸಲ ಅತ್ತಿಗೆಗೆ ಹೇಳಿದ್ದೀನಿ. ಅವಳು ವಿದ್ಯಾವಂತೆ, ನಾನು ಹಳ್ಳಿಯ ಹೊಂಬ. ನಮ್ಮಿಬ್ಬರಿಗೂ ಬಹಳ ಜಗಜಾಂತರ ವ್ಯತ್ಯಾಸವಿದೆ. ಅಷ್ಟೇ ಅಲ್ಲದೆ ನನ್ನ ತಮ್ಮ ಕಣ್ಣ ಸಿಗುವವರೆಗೂ ನಾನು ಮದುವೆಯಾಗುವುದಿല്ലെಂದು ಶಪಥ ಮಾಡಿದ್ದೇನೆ. ಆಯ್ತು ಬಿಡು ಮೈದನ, ನಿನ್ನ ಆಸೆ ಆಕಾಂಕ್ಷೆಗಳು ಈಡೇರಿದ ಮೇಲೆ ನೀನು ಮದುವೆ ಆಗುವಂತೆ. ನಮ್ಮ ಅಣ್ಣ ನಮ್ಮ ಮನೆಗೆ ಯಾವ ಹಬ್ಬಕ್ಕೂ ಬರ್ದೇ ಇದ್ರು ಈ ರಾಜ್ಯ ಹಬ್ಬ ಬಂತು ಅಂದ್ರೆ ಸಾಕು ಮನೆ ಬರ್ತಾರೆ ನೋಡಿ. ಹೌದಪ್ಪ, ನೋಡು, ಇವತ್ತು ಸೋದರರ ಅತಿ ಅಮೂಲ್ಯವಾದ ಬಂಧನವಾದ ಈ ಬಂಧನವೇ ರಕ್ಷಾ ಬಂಧನ. ನೋಡು, ಅಣ್ಣಂದರಿಗೆ ತಂಗಿ ರಾಖಿ ಕಟ್ಟಿ ಅಣ್ಣಂದರ ಆಯುಷ್ಯ ಆರೋಗ್ಯ ಹೆಚ್ಚಾಗಲಿ ಎಂದು ಹಾರೈಸಿ ತಂಗಿಗೆ ರಕ್ಷಾ ಕವಚವಾಗಿರಲಿ ಎಂದು ತಂಗಿ ಹಾರೈಕೆ ಮುಂದೆ ಯಾವ ಹಾರೈಕೆಯೂ ಶೂನ್ಯ ತಂಗಿ, ಯಾವ ಹಾರೈಕೆಯೂ ಶೂನ್ಯ. ಹಾ ನೋಡಮ್ಮ, ಅದಕ್ಕಾಗಿ ಇಂದಿನ ದಿನ ನನಗೆ ಎಷ್ಟೇ ಕಷ್ಟ ಬಂದರೂ ಬರಲಿ, ಯಾವುದೇ ಕೆಲಸದಲ್ಲಿ ಇರಲಿ, ಆದರೆ ಅದನ್ನೆಲ್ಲವನ್ನು ಮರೆತು ಈ ಮುತ್ತಾದ ತಂಗಿ ಕಡೆಯಿಂದ ರಾಖಿ ಕಟ್ಟಿಸಿಕೊಡಲು ಬಂದೇ ಬರ್ತೀನಮ್ಮ. ಈ ನಿನ್ನ ಅಣ್ಣ ನಿನ್ನ ಹತ್ತಿರ. ಆ ಭಾಗ್ಯ ನಮಗಿಲ್ಲ ರಾಯ. ನೀನು ಇಬ್ಬರು ತಂಗಿಯರನ್ನು ಪಡೆದಿರುವೆ, ನೀನೇ ಪುಣ್ಯವಂತ. ನೋಡಪ್ಪ ಬೆಟ್ಟಪ್ಪ, ಆ ಉಪಕಾರಕ್ಕಂತೂ ಏನು ಕಮ್ಮಿ ಇಲ್ಲ. ನೋಡಮ್ಮ ತಂಗಿ, ಇಂದು ಕುಸ್ತಿ ಕಣ ಇದೆ. ಅದರಲ್ಲಿ ನನ್ನ ಪರಮ ಸಿದ್ಧ ಕ್ರಾಂತಿಯ ಭವಿಷ್ಯ ಕೂಡ ಈ ಅಡಗಿಕೊಂಡಿದೆ. ಅದು ಅಲ್ಲದೆ ಈ ಗಂಡು ಹುಲಿಯ ತಾಕತ್ತು ಏನೆಂಬುದೆಂದು ಇದು ಕರ್ನಾಟಕ ಜನತೆಗೆ ಕೋರುವ ಸಂದರ್ಭ ಬಂದೊದಗಿದೆ ತಂಗಿ, ಬಂದೊದಗಿದೆ. ಅದಕ್ಕಾಗಿ ತಡ ಮಾಡದೆ ಈ ನಿನ್ನ ಅಣ್ಣನಿಗೆ ರಾಖಿ ಕಟ್ಟಿ ಹಾರೈಸಿ ಕಳಿಸ್ಕೊಡಮ್ಮ. ಹಾ ನೋಡಮ್ಮ, ಪ್ರತಿ ವರ್ಷ ರಾಖಿ ಕಟ್ಟು ನೀನ ಈ ನಿನ್ನ ಅಣ್ಣನ ಕಣ್ಮಂದಿ ರಾಖಿ ಕಟ್ಟಿ ನಗುತ್ತ ಒಂದು ಗೀತೆ ಹಾಡ್ತಾ ಇದ್ದೀನಮ್ಮ. ಆ ಗೀತೆ ಹಾಡಿ ಹಾರೈಸ್ತಾ ತಾಯಿ. ಆಯ್ತಲ್ಲ, ನೀನ್ ಇಷ್ಟದಂತೆ ಹಾಡ್ತೀನಿ. ಕುಳ್ಕೊ. ಅಣ್ಣ ತಂಗಿಯರ ಈ ಬಂಧ
ನನಗೆ ಹೋಗ್ತಾರ ಎಲ್ಲ ಇವೆಲ್ಲ ನಿನಗಾಗಿದ್ದ ದೀರ್ಘಾಯು ಮಾಧವ. ಇನ್ನೊಂದು ಯಾವ ಸುದ್ದಿ ಹೇಳುವುದಿದೆ? ಏನ್ ಹೇಳ್ತೈತಿ ಆ ಬೆಟ್ಟಪ್ಪ ಮಾವ? ಈ ಸಂತೋಷಕ್ಕಿಂತ ಮತ್ತೊಂದು ಖುಷಿ ಸುದ್ದಿ ಯಾವುದಂತೂ ಹೇಳಬಾರ್ದೇ ನನ್ನ ಮುಂದೆ? ಸೌಭಾಗ್ಯ, ನೀನೇ ಹೇಳ್ತೀಯೋ ನಾನೇ ಹೇಳು? ತಮ್ಮ ಕ್ರಾಂತಿ ನಿಮ್ಮ ಮುಂದೆ ಹೇಳದೆ ಮತ್ತಾರ ಮುಂದೆ ಹೇಳಲಿ? ಸೌಭಾಗ್ಯ ಈಗ 3 ತಿಂಗಳು ಗರ್ಭಿಣಿ. ನೀನು ಮಾವನಾಗುತ್ತಿದೆಯೋ? ಮಾವಯ್ಯ, ನಾನು ಕಾಕ ಆಗ್ತಿದ್ದೀನಿ ಮಾವಯ್ಯ. ಹಾ, ಏನು ಕ್ರಾಂತಿ, ಈ ಅತ್ತಿಯ ಖುಷಿಯಲ್ಲಿ ಈ ನಿನ್ನ ಗುರುವಿನ ಎತ್ತಿಕೊಂಡು ತೋರಾಡ್ಬೇಕಂತ ಮಾಡಿದ್ದೇನು? ಇದು ಕುಸ್ತಿ ಕಣ ಅಲ್ಲ, ಕುಸ್ತಿ ಕಣ ಅಲ್ಲ. ನಾಯನ ಕಮ್ಮಿ ಅಂತ ತಿಳ್ಕೊಂಡೀವಿ ಕ್ರಾಂತಿ. ನಾನು ಸೋದರ ಮಾವ ಆಗವತೀನಿ. ನೋಡಮ್ಮ ತಂಗಿ, ಈ ಸಂದರ್ಭದಲ್ಲಿ ಇಂದು ಮರೆಯಲಾರ್ದ ಕಾಣಿಕೆ ಕೊಟ್ಟೆ ಅಮ್ಮ. ಈ ನಿನ್ನ ಅಣ್ಣನಿಗೆ ಮರೆಯಲಾರ್ದ ಕಾಣಿಕೆ ಕೊಟ್ಟೆ. ನೋಡುತ್ತೀಗಿ, ಕಣ್ಣೀರ ಹಾಕ್ಬೇಡ. ಯಾಕೆಂದರೆ ಈ ನೀನು ಕಣ್ಣೀರ ಹಾಕುವ ಕಷ್ಟ ಈ ನಿನ್ನ ಅಣ್ಣನಿಗೆ ಗೊತ್ತಿದೆ ಅಮ್ಮ, ಗೊತ್ತಿದೆ. ಚಚ್ಚಿಲು ಬಸಿರಾದ ಹೆಣ್ಣು ಮಗಳಿಗೆ ಸೀಮಂತ ಕಾರ್ಯಕ್ರಮ ಮಾಡಿ ಹೆರಿಗೆಯಾಗಿ ತವರು ಮನೆಗೆ ಕರೆದುಕೊಂಡು ಹೋಗುವ ತಾಯಿ ಇಲ್ಲ ಅಂತ ನಿನಗೆ ಸಂಕಟವಾಗ್ತಿರೋದು. ನೋಡಮ್ಮ, ತಾಯಿಯ ಸ್ಥಾನದಲ್ಲಿ ನಿಂತು ತಾಯಿಯ ಪ್ರೀತಿ ವಾತ್ಸಲ್ಯ ಮಮತೆಗಿಂತ ಹೆಚ್ಚಾಗಿ ತಿಳಿದು ನಾನು ನಿನ್ನನ್ನು ಚಪ್ಪಲ ಹೆರಿಗೆಯಾಗಿ ನನ್ನ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಸುತ್ತು 4 ಹಳ್ಳಿ ಜನ ಹುಟ್ಟುಗ ಹೆಚ್ಚಿ ನೋಡುವಂತ ಡಮ್ ಅಂತ ತಂಗಿ ಶ್ರೀಮಂತ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟು ನನ್ನ ಮುತ್ತಾದ ಇವಾಗ ಹಲಗಡಗ ತರ್ತೀನಿ, ಕೈ ಹುಡುಗಾರ ತಗೊಂಡು ಬರ್ತೀನಿ, ಕೊರಡಾದ ಬಂಗಾರ ಚೈನಾ ಮಾಡಿಸ್ಕೊಂಡು ಬರ್ತೀನಿ. ಇಷ್ಟ ಸಾಲದಮ್ಮ, ಮಣಿಯಾಗ ಬೆಳ್ಳಿ ತಟ್ಟಲ ಕಟ್ತೀನಿ. ಬೆಳ್ಳಿ ತಟ್ಟಲ ರಾಮನ ಮುದ್ದಾದಳಿಯನ್ನ ಹಾಕಿ ತೂಗಿ ಲಾಲಿ ಹಾಡಬೇಕಂತ ಮಾಡೀನಿ. ಸಾಕಲ್ಲ ತಾಯಿ, ಇಷ್ಟು ಮಾಡಿದ್ರೆ ಸಂತೋಷ ಇಲ್ಲ. ನೋಡಮ್ಮ, ಇಷ್ಟೆಲ್ಲ ಸಂತೋಷದಿಂದ ಕೇಳಿದೀಯ ಅಣ್ಣನಿಗೆ. ಆದ್ರೆ ಸಂತೋಷಕ್ಕಾಗಿ ಏನಾದ್ರೂ ವಿಶೇಷ ಇದೆಯೋ ಇಲ್ಲ? ಖಂಡಿತ ಇದೆಯಣ್ಣ, ಖಂಡಿತ ಇದೆ. ಈ ಸಂತೋಷಕ್ಕೆ ನೀ ಬರ್ತಿ ಅಂತ ತಿಳಿದು ಬಿಸಿಬಿಸಿ ಹೋಳಿಗೆ ಮಾಡೀನಿ.
ಮಾವಿನ ಹಣ್ಣಿನ ಸ್ವೀಕರಣೆ ಮಾಡಿನಿ. ಬನ್ನಿ ಎಲ್ಲರೂ ಸೇರಿ ಊಟ ಮಾಡ್ಕೊಂಡು ಕುಸ್ತಿಗೆ ಹೋಗಿವಂತೆ. ಆಕೆಗೆ ನಾನು ಬರೋದಿಲ್ಲ. ಆಕೆಗೆ ನಂದ ಗೋಕುಲದಂತಿರುವ ಈ ನಮ್ಮ ಅರಮನೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಡಲು ಪುಟ್ಟ ಕೃಷ್ಣ ಬರುತ್ತಿರುವ ವಿಷಯ ನನಗೆ ತುಂಬಾ ಸಂತೋಷವಾಗಿದೆ. ಊಟದ ಮುಂಚಿತವಾಗಿ ನಿನ್ನ ಇಂಪಾದ ಕಂಠದಿಂದ ಒಂದು ಸೊಗಸಾದ ಹಾಡು ಮೂಡಿ ಬರಲಿದೆ. ಮೈದನ ಅದಕ್ಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಹಾಡು ಹಾಡ್ಬೇಕು ಅಷ್ಟೇ ತಾನೇ? ಆಯ್ತು ಹಾಡ್ತೀನಿ. ಬಲ್ಗಾರಿ ಮಡಿನಲಿ ಉತ್ತರದಲ್ಲದೆ ಜೊತೆಯಲ್ಲದೆ ಸಿಂಹಾದೇವ ಸೇರಲಿ ಈ ಸಿಂಹಾದೇವ ಸೇರಲಿ ಬಲ್ಗಾರಿ ಮಡಿನಲಿ ಹೋಳಿಗೆ ಮಾಡಿ ನೀ ಮತ್ತು ಆರು ಹೋಗುತ್ತೆ ಬಾ ನಾ ಊಟ ಮಾಡೋದು. ಆಯ್ತು,